ಭಗವಂತ ಮೊದ್ಲು ನಾಯಿನ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ಹೇಳ್ತಾನೆ, ನೀನು ಡೋರ್ ಹತ್ರ ಕುತ್ಕೊಂಡು ಹೋಗೋರ್ಗೆ ಬರೋರ್ಗೆ ಬೊಗ್ಲುಬೇಕು ಅಂತ. ಆಗ ನಾಯಿ ಹೇಳುತ್ತೆ, 20 ವರ್ಷ ನಾನು ಇದೇ ಕೆಲಸ ಮಾಡ್ಬೇಕಾ? ನನ್ ಕೈಲಾಗಲ್ಲ, ನನ್ಗೆ ಕೇವಲ 10 ವರ್ಷ ಕೊಡು ಸಾಕು, ಇನ್ ಮಿಕ್ಕಿರುವಂತ 10 ವರ್ಷ ನೀನೇ ತಗೋ ಅಂತ ನಾಯಿ ಹೇಳುತ್ತೆ. ಸರಿ ಅಂತ ಭಗವಂತ ಒಪ್ಕೊಂತಾನೆ. ಆ ನಂತರ ಕೋತಿನ ಸೃಷ್ಟಿ ಮಾಡ್ತಾನೆ. ಆಗ ಕೋತಿಯು ಕೂಡ 20 ವರ್ಷ ಆಯ್ಸ್ಕೊಳ್ತಾನೆ. ಕೊಟ್ಬಿಟ್ಟು ಹೇಳ್ತಾನೆ, ನೀನು ಕೂಡ ಎಲ್ಲರಿಗೂ ಮನೋರಂಜನೆ ಕೊಡು, ಎಂಟರ್ಟೈನ್ ಮಾಡು ಅಂತ ಹೇಳ್ತಾನೆ. ಆ ಕೋತಿ ಹೇಳುತ್ತೆ, ನನ್ಗೆ 20 ವರ್ಷ ನನಗೆ ತುಂಬಾ ಆಗೋಯ್ತು, ನನ್ಗೆ 20 ವರ್ಷ ಬೇಡ, ಕೇವಲ 10 ವರ್ಷ ಕೊಡು ಸಾಕು ನನಗೆ ಅಂತ. ಸರಿ ಅಂತ ಕೇವಲ 10 ವರ್ಷ ಆಯ್ಸ್ಕೊಟ್ಟು ಇನ್ನು 10 ವರ್ಷ ವಾಪಸ್ ತಗೊಂತಾರೆ. ಆಮೇಲೆ ಭಗವಂತ ಹಸುನ ಸೃಷ್ಟಿ ಮಾಡ್ಬಿಟ್ಟು ಹೇಳ್ತಾರೆ, ನಿನಗೆ 60 ವರ್ಷ ಆಯ್ಸು, ನೀನು ರೈತನ ಜೊತೆ ಇರಬೇಕು, ಅವ್ರಿಗೆ ನೀನು ಸಪೋರ್ಟ್ ಮಾಡ್ಕೊಂಡಿರ್ಬೇಕು, ವ್ಯವಸಾಯ ಮಾಡೋದಾಗ್ಲಿ, ನೀನು ಹಾಲು ಕೊಡೋದಾಗ್ಲಿ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡಬೇಕು, ನಿನ್ಗೆ 60 ವರ್ಷ ಅಂತ ಹೇಳ್ತಾರೆ. ಅದಕ್ಕೆ ಹಸು ಇರುತ್ತೆ, 60 ವರ್ಷ ನನ್ ಕೈಲಿ ಇರಕ್ ಆಗಲ್ಲ, ಇಷ್ಟೆಲ್ಲಾ ಕಷ್ಟ ಬೀಳ್ಬೇಕಾ 60 ವರ್ಷದಲ್ಲಿ, ನನ್ಗೆ ಕೇವಲ 20 ವರ್ಷ ಕೊಡು ಸಾಕು, 40 ವರ್ಷ ನೀನೇ ವಾಪಸ್ ತಗೋ, ನನ್ಗೆ ಇಷ್ಟು ಬೇಡ ಅಂತ ಹಸು ಇರುತ್ತೆ. ಆಯ್ತು ಅಂತ ಭಗವಂತ 40 ವರ್ಷ ವಾಪಸ್ ತಗೊಂತಾರೆ. ಅದಾದ ನಂತರ ಭಗವಂತ ಮನುಷ್ಯನ ಸೃಷ್ಟಿ ಮಾಡ್ತಾರೆ. ಮನುಷ್ಯನಿಗೆ 20 ವರ್ಷ ಆಯ್ಸ್ಕೊಡ್ತಾರೆ. ಕೊಟ್ಬಿಟ್ಟು ಹೇಳ್ತಾರೆ, 20 ವರ್ಷ ನೀನು ಆರಾಮಾಗಿ ಆಟ ಆಡ್ಕೊಂಡು ಕಲಿ. ಮನುಷ್ಯ ಹೇಳ್ತಾನೆ, ನನಗೆ 20 ವರ್ಷ ಏನಕ್ಕೂ ಸಾಲಲ್ಲ, ನನ್ಗೆ ಮಿನಿಮಮ್ 80 ವರ್ಷ ಬೇಕೇ ಬೇಕು. ನೀನು ನಾಯಿ ಬಳಿ ವಾಪಸ್ ತಗೊಂಡಿರುವಂತ 10 ವರ್ಷ, ಹಸು ಬಳಿ ತಗೊಂಡಿರುವಂತ 40 ವರ್ಷ, ಮತ್ತೆ ಕೋತಿ ಬಳಿ ತಗೊಂಡಿರುವಂತ 10 ವರ್ಷ, ನಂದು 20 ವರ್ಷ 80 ವರ್ಷ ಆಯ್ಸ್ಕೊಡು ಅಂತಾರೆ. ಆಗ ಭಗವಂತ ತಥಾಸ್ತು ಅಂತಾನೆ. ಅದಕ್ಕೆ ನಾವು 20 ವರ್ಷ ಚಿಕ್ಕ ವಯಸ್ಸಲ್ಲಿ ತುಂಬಾ ಆಟ ಆಡ್ಕೊಂಡು ಬೆಳಿತೀರಿ, ಇನ್ನು 40 ವರ್ಷ ತುಂಬಾ ಶ್ರಮ ಪಡ್ತೀರಿ, ಫ್ಯಾಮಿಲಿನ ನೋಡ್ಕೊಂತೀರಿ, ಅವರ ಕಷ್ಟ ಸುಖಕ್ಕೆಲ್ಲ ಆಗ್ತೀರಿ. ನಾವು ಹಸು ರೀತಿ 40 ವರ್ಷ ಶ್ರಮ ಪಡ್ತೀರಿ, ಇನ್ನು 10 ವರ್ಷ ಕೋತಿ ರೀತಿ ಮೊಮ್ಮಕ್ಳನ್ನ ಎಂಟರ್ಟೈನ್ ಮಾಡ್ತೀರಿ, ಇನ್ನ ಕೊನೆಯ 10 ವರ್ಷ ಮನೆಯ ಡೋರ್ ಹತ್ರ ಕುತ್ಕೊಂಡು ಹೋಗೋರ್ಗೆ ಬರೋರ್ಗೆ ಬೊಗ್ಳುತ್ತೀರಿ. ಇದು ನಮ್ಮ ಜೀವನದ ನಿಜವಾದ ಸಂಗತಿ. ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದಿರ ಶೇರ್